ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಳಂದ ತಾಲೂಕಿನ ಒಳವಂಡವಾಡಿ ಗ್ರಾಮದ ಕೆರೆ ನಿರ್ಮಾಣ ಕಾಮಗಾರಿ ನೆನೆಗುದಿಗೆ ಬಿದ್ದದ್ದು. ಕೆರೆಗೆ ಭೂಮಿ ನೀಡಿದ ರೈತರು ಪರಿಹಾರ ಸಿಗದೆ ಬೆಳೆಯಲು ಭೂಮಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಳಂದ ಮತಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಆಳಂದ ಮತಕ್ಷೇತ್ರದ ಶಾಸಕನಾಗಿದ್ದ ಅವಧಿಯಲ್ಲಿ ಒಳವಂಡವಾಡಿ, ತಡ್ಕಲ್, ಕೌಲ್ಗ, ಕಡಗಂಚಿ ಸೇರಿದಂತೆ ಈ 5 ಕಡೆ ಕೆರೆಗಳು ಮಂಜೂರು ಆಗಿದ್ದು, ಒಳವಂಡವಾಡಿ ಕೆರೆಯ ಅರ್ಧ ಕಾಮಗಾರಿ ಪೂರ್ಣಗೊಂಡಿತ್ತು. ಆದ್ರೆ ಈಗ ಶಾಸಕ BR ಪಾಟೀಲರ ಅವಧಿಯಲ್ಲಿ ಒಳವಂಡವಾಡಿ ಗ್ರಾಮದ ಕೆರೆಗೆ ಬದಲಿ ಕಾಮಗಾರಿಗಾಗಿ ಅನುಮೋದನೆ ನೀಡಲಾಗಿದೆ. ಕಾಮಗಾರಿ ಇನ್ನೂ ಆರಂಭವಾಗದೆ ನೆನೆಗುದಿಗೆ ಬಿದ್ದಿದೆ. ಗುತ್ತಿಗೆದಾರರ ಬಿಲ್ ಪಾವತಿಯಾಗಿಲ್ಲ. ರೈತರ ಸುಮಾರು 5 ಕೋಟಿ ರೂಪಾಯಿ ಪರಿಹಾರ ಸಹ ಪಾವತಿಯಾಗಿಲ್ಲ ಎಂದರು. ಒಳವಂಡವಾಡಿ ಗ್ರಾಮದ ಕೆರೆಗೆ 27 ಜನ ರೈತರು 125 ಎಕರೆ ಜಮೀನು ನೀಡಿದ್ದಾರೆ. 200 ಕೆರೆಗಳ ನಿರ್ಮಾಣ ಮಾಡುವುದಾಗಿ ಹೇಳಿದ ಶಾಸಕ BR ಪಾಟೀಲರು 1 ಕೆರೆ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಅವರು ಹೇಳುವುದು ಒಂದು, ಮಾಡುವುದು ಒಂದು ಎಂದು ಕಿಡಿಕಾರಿದರು. ಒಳವಂಡವಾಡಿ ಗ್ರಾಮದ ಕೆರೆಗೆ ಜಮೀನು ನೀಡಿದ ರೈತರು ಇದೀಗ ಕಂಗಾಲಾಗಿದ್ದಾರೆ. ಶಾಸಕ BR ಪಾಟೀಲರಿಂದ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಎಂದು ಆರೋಪಿಸಿದರು. ನಾವು MLA ಇದ್ದಾಗ 5 ಕೆರೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೆವು. ಅದರಲ್ಲಿ ಒಂದು ಒಳವಂಡವಾಡಿದು. ಒಳವಂಡವಾಡಿಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ಈ ಒಂದು ಕೆರೆಗೆ ಸ್ಯಾಂಕ್ಷನ್ ಆಗಿತ್ತು. ಟೆಂಡರ್ನೂ ಆಗಿತ್ತು. ಅದಕ್ಕೆ ಟೆಂಡರ್ ಸಂತೋಷ್ ಗುತ್ತೇದಾರ್ ತೊಂದಿದ್ದ. ಅದು ಕೆಲಸ ಮಾಡೋ ಮುಂದೆ ಅರ್ಧ ಕೆಲಸ ಆಗ್ಯದಲ್ಲಿ, ಅಂದ್ರೆ ಪಾಯ ಪೂರ ತುಂಬಿ ಇವತ್ತು ಗ್ರೌಂಡ್ ಲೆವೆಲ್ ಬಂದದ. ಮತ್ತು ಅದ್ರ ಬಿಲ್ ಆಗಲಿಲ್ಲ. ಮತ್ತು ಇವರು ರೈತರಿಗೆ ಸರ್ವೆ ನಂಬರ್ ಏಸ್ ಹೋಗ್ಯಾವ, ಅದ್ರದ್ದು ಪರಿಹಾರ ಕೊಡಲಿಲ್ಲ. ಮುಂದೆ BR ಪಾಟೀಲ್ ಏನು ಮಾಡಿದ್ರು, ಅದು ಚೇಂಜ್ ಮಾಡಿ ಬೇರೆ ಶಿರ್ಪುರ್ ಮಾದರಿ ಅಂತಂದು ಕೇಸಿಂದ ಅದಕ್ಕೆ ಅಲ್ಲೊಂದು ಅಣೆಕಟ್ಟ, ಇಲ್ಲೊಂದು ಅಣೆಕಟ್ಟ, ಹಳ್ಳ ಸುಲಿಯೋದು ಇವು ಇಟ್ಟರು. ಶಿರ್ಪುರ್ ಮಾದರಿ ಅಂದ್ರೆ ಏನು, ಬರೀ 2-3 ದಿವಸ ಟ್ಯಾಕ್ಟರ್ ಹಚ್ಚೋದು, ಹಳ್ಳಗಳು ಸುಲಿಯೋದು ಆ ಕಡೆ ಈ ಕಡೆ, ನೀರು ಸರಾಗಿ ಹೋಗಂಬ. ಎಲ್ಲರೂ ಒಂದು ಸಣ್ಣ ಅಣೆಕಟ್ಟು ಮಾಡೋದು. ಬೇಸಿಗೆ ದಿನದಾಗ ಅಲ್ಲಿ ನೀರೇ ಸಿಗಲ್ಲ. ಅಲ್ಲಿ ಅಣೆಕಟ್ಟು ಇದ್ದಲ್ಲೂ ಕೂಡ 1 ಲೀಟ್ರ್ ನೀರು ಇರಲ್ಲ ಅಲ್ಲಿ. ಈ ಕೆರೆ ಆದರೆ ಏನಾಗ್ತದೆ, 3-4 ಊರಿಗೆ ಹಾಕ್ತೀವಿ ಕೆರೆ ಆದ್ರೆ. ಇವತ್ತು ಒಳವಂಡವಾಡಿದಾಗ ಕೆರೆ ಆಯ್ತಂದ್ರೆ ತಂಬಾಕುವಾಡಿಗೆ ಮತ್ತು ಮುಂದೆ ಬಾಲ್ಕೆಡ್ಕ, ಮುಂದೆ ಆ ಕಡೆ ಕಣ್ಮೂಸ, ನಮ್ಮ ತಡ್ಕಲ, ದೇಗಾವ್, ಹಿಂಗೆ ಎಲ್ಲದಕ್ಕೆ ಒಂದು ಆ ಕೆರೆ ಉಪಯೋಗ ಇತ್ತು. ಆದರೆ ಇವರು
ಸುರ್ವಿಗೆ ಏನು ಹೇಳ್ಯಾರ ಇದಕ್ಕೆ ಪೈಲೆ ಎಲೆಕ್ಷನ್ದಾಗ 200 ಕೆರೆಗಳನ್ನ ತರ್ತೀನಿ ತಾಲೂಕಕ್ಕೆ ತಂದು ಕಿಸ್ನ ಹೇಳಿದ್ರು, ಒಂದೂ ಕೆರೆ ತಂದಿಲ್ಲ. ನಾವು ತಂದಿದ್ದು 5 ಕೆರೆದಾಗ ಒಂದು ತಡ್ಕಲ್ ಕಂಪ್ಲೀಟ್ ಆಗ್ಯದ, ಒಂದು ಕೋತಾನಿಪ್ಪರ್ಗ ಕಂಪ್ಲೀಟ್ ಆಗ್ಯದ, ಒಂದು ಕಡ್ಗಂಚಿ ಕಂಪ್ಲೀಟ್ ಆಗ್ಯದ. ಈ ಒಳವಂಡವಾಡಿ ಮತ್ತು ಕೌಲ್ಗ ಇವು ಎರಡೇ ಉಳಿದೆವು. ಅವೆರಡೂ ಚೇಂಜ್ ಮಾಡಿ ಶಿರ್ಪುರ್ ಮಾದರಿ ತಂದು ಕಿಸಿಂದ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಊರನ್ನ ಜನರಿಗೆ ರೈತರಿಗೂ ಇವತ್ತು ಪರಿಹಾರ ಸಿಕ್ಕಿಲ್ಲ. ಮುಂದೆ ಅವರು ಏನಾರೇ ಬೆಳಿಬೇಕು ಅಲ್ಲಿ ತಂದ್ರೆ ಅದನ್ನು ಕೂಡ ಇವತ್ತು ಬೆಳ್ಳಾರ್ದಂಗೆ ಅಲ್ಲಿ ಕೆಲಸ ಆಗಿದೆ. ಅದಕ್ಕೆ ಅವರು ಭಾಳ ಒಬ್ಬ ಹೇಳ್ದಂಗೆ ಒಬ್ಬರು ಹೊಲ ಏನು ಕೊಟ್ಟಾರ ಅವ್ರು ಪಾಪ ಇದೇ ಎದೆ ಹೊಡ್ಕೊಂಡು ಕ್ಯಾನ್ಸಲ್ ಆಗ್ಯದನ್ನ ಎದೆ ಹೊಡ್ಕೊಂಡು ಸತ್ರ ಅವರು ಪರಿಹಾರನೂ ಬಂದಿಲ್ಲ, ಏನೂ ಬಂದಿಲ್ಲ ತನ್ನ ಕೇಸಿಂದ. ಅದ್ರ ಸಲುವಾಗಿ ಇವತ್ತು ನಾವು ಕೇಳೋದೇನಪ್ಪ ಅಂದ್ರೆ, ನೀವು ಕೆರೆಗಳು ಎಲ್ಲೆಲ್ಲಿ ಯಾವಾಗ ಕೆರೆಗಳು ಮಾಡಿರಿ, ಬೇರೆ ಕಡೆ ಶಿರ್ಪುರ್ ಮಾದರಿ ಮಾಡ್ತಿದ್ರಿ ಮಾಡಿರಿ. ಕೆರೆ ಸ್ಯಾಂಕ್ಷನ್ ಆಗಿವೆ ಯಾಕೆ ಕ್ಯಾನ್ಸಲ್ ಮಾಡಿರಿ? ಟೆಂಡರ್ ಆಗಿದೆ ಯಾಕೆ ಕ್ಯಾನ್ಸಲ್ ಮಾಡಿರಿ? ಅದು ಇವತ್ತು ಒಳವಂಡವಾಡಿಯವರು ಇವತ್ತು ನಮಗಲ್ಲಿ ಕೆರೆಯೇ ಆಗಬೇಕು ಎಂಬ ಉದ್ದೇಶದಿಂದ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳಿಕೆಸಿಂದ ಆಮೇಲೆ ಎಲ್ಲಿ ಸತ್ಯಾಗ್ರಹ ಮಾಡಬೇಕು, BR ಪಾಟೀಲ್ ಮನೆ ಎದುರು ಮಾಡ್ಬೇಕಾ, MIದಾಗ ಮಾಡ್ಬೇಕಾ, ಇದು ಒಂದು ಲೆಕ್ಕ ಹಾಕಿ ಮತ್ತು ನಾವು ಇದು ಮುಂದೆ ಇಲ್ದಿಲ್ಲ, ಅದು ಕೆಲಸ ತೋಲಿಲ್ಲ ಅಂತಂದ್ರೆ ಮತ್ತೆ ಸತ್ಯಾಗ್ರಹ ಮಾಡೋ ವಿಚಾರ ಮಾಡಿದ್ವಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಜನವರಿ 28ರಂದು ಕಲಬುರಗಿ ನಗರದ SBI ಲೀಡ್ ಬ್ಯಾಂಕ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಬ್ಯಾಂಕ್ನಲ್ಲಿ ಸಾಲ ಇದ್ದ ಎಲ್ಲ ವೃದ್ಧಾಪ್ಯ ವೇತನ, ವಿಧವೆ, ಅಂಗವಿಕಲರ, MGNR, EGA ಕೂಲಿಕಾರರ ಬೆಳೆ ಪರಿಹಾರ, PM, PFM ಬಂದ ಹಣ ಅಕೌಂಟ್ನಲ್ಲಿ ಹೋಲ್ಡ್ ತೆಗೆಯಬೇಕು ಮತ್ತು ಬಂದ ಸಬ್ಸಿಡಿ ಹಣ ವಾಪಸ್ ಕಳಿಸಬಾರದು. ವಿದ್ಯಾಭ್ಯಾಸಕ್ಕಾಗಿ ಬೀದಿ ವ್ಯಾಪಾರಿ ಮುದ್ರಾ ಯೋಜನೆ, ಸರ್ಕಾರ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, PMFME ಯೋಜನೆ, ಸರ್ಕಾರದ ಹಲವಾರು ಯೋಜನೆಗಳ ಸಾಲ ಯೋಜನೆಯಲ್ಲಿನ ಲೋನ್ಗಳು ಸರಳವಾಗಿ ಕೊಡಬೇಕು. ಬೆಳೆ ಸಾಲಕ್ಕಾಗಿ ಅರ್ಜಿ ಹಾಕಿದ ರೈತರಿಗೆ ಸರಳವಾಗಿ ಸಾಲ ಕೊಡಬೇಕು. ಬೆಳೆ ಆನ್ಲೈನ್, ವಂಶಾವಳಿ ಆನ್ಲೈನ್ ತೆಗೆದುಕೊಳ್ಳುವುದು ಕೈಬಿಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜನವರಿ 28ರಂದು ನಗರದ SBI ಲೀಡ್ ಬ್ಯಾಂಕ್ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಇವತ್ತಿಡೀ ಜಿಲ್ಲೆಯ ರೈತರು, ಕೂಲಿಕಾರರು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಚಿಂಚೋಳಿ SBI ಬ್ಯಾಂಕ್ನಲ್ಲಿ ಈ ಹಿಂದೆ ಸಾಲ ಪಡೆದಂಥ ಎಲ್ಲ ರೈತರ, ಕೂಲಿಕಾರರ ಎಲ್ಲ ಖಾತೆಗಳು ಹೋಲ್ಡ್ ಮಾಡಿ ಇವತ್ತು ಅವರು ಯಾರಿಗೆ ವಾಪಸ್ ದುಡ್ಡು ಕೊಡ್ತಾಯಿಲ್ಲ. ಯಾವ ರೀತಿ ಅಂತಂದ್ರೆ, ನಾವು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ಕೂಲಿಕಾರನೂ ಕೂಡ ಅಲ್ಲಿ ಅವನದು ಸಾಲ ಇತ್ತಂದ್ರೆ ಆ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಮಾಡಿದ್ದಕ್ಕೆ ಅದಕ್ಕೆ ಜಮಾ ಆಗ್ತದೆ, ದುಡ್ಡು ಡ್ರಾ ಮಾಡ್ಲಿಕ್ಕೆ ಬಿಡ್ತಾಯಿಲ್ಲ, ಅದು ಕೊಡ್ತಾಯಿಲ್ಲ. ಇವತ್ತು ರೈತರು ಬೆಳೆ ಪರಿಹಾರ ಇರ್ಬೋದು, ಮತ್ತು ಈ ಉದ್ಯೋಗ ಖಾತ್ರಿ ಕೆಲಸ, ಅಂಗವಿಕಲ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇವೇನವ ರಾಷ್ಟ್ರೀಯ ಇದ್ರದ್ದು ಒಂದು ಬಡವರಿಗಾಗಿ ಕೊಟ್ಟಂಥ ಸರ್ಕಾರದ ಯೋಜನೆಗಳು ಕೂಡ ಅವರು ಅಕೌಂಟ್ ಹೋಲ್ಡ್ ಮಾಡಿ ಕೊಡ್ತಾಯಿಲ್ಲ. ಹೀಗಾಗಿ ನಾವು ಇವತ್ತು ಅವ್ರಿಗೆ ಬ್ಯಾಂಕಿಗೆ ಹಲವಾರು ಸಲ ಹೋಗಿ ರಿಕ್ವೆಸ್ಟ್ನೂ ಮಾಡಿದೆವು. ಇವತ್ತು ಅಂಥ ರೈತರಿಗೆ ಸತಾಯಿಸಬೇಡ್ರಿ, ಕೂಲಿಕಾರ ಕೆಲಸ ಮಾಡ್ಯಾನಂದ್ರೆ ಅವನಿಗೆ ಸಾಲ ಇರ್ಬೋದು, ಈ ವರ್ಷ ಕಟ್ಟೋ ಪರಿಸ್ಥಿತಿದಾಗ ಇಲ್ಲ. ಅವ್ರು ಕೂಲಿಕಾರ ಅವ್ರದ್ದು ಹೋಲ್ಡ್ ತೆಗೆದು ಅವರಿಗೆ ಡ್ರಾ ಮಾಡಿಕೊಡ್ರಿ ಅಂದ್ರೆ ಇಲ್ಲ, ಅದು ಕಟ್ಟುವರೆಗೆ ಮಾಡಲ್ಲ ಅಂಥೇಳಿ ಅವ್ರು ಜಿದ್ದಿ ಹಿಡಿದಾರೆ. ಅದಕ್ಕಾಗಿ ಹೊಸ ಕಾನೂನು ಕೂಡ ಅವ್ರೂ ಮಾಡಿದ್ದಾರೆ. ರೈತ ಸಾಲ ತೊಗೋಬೇಕಾದ್ರೆ 60 ಕಿಲೋಮೀಟ್ರೇ ಇರಬೇಕು, 60 ಕಿಲೋಮೀಟ್ರ್ ಮ್ಯಾಗಿದ್ರೆ ಅವ್ನಿಗೆ ಸಾಲ ಕೊಡಲ್ಲ ರೈತರಿಗಿಂತ. ಎಜುಕೇಷನ್ ಸಾಲ ತೊಗೊಳಕ್ಕೆ ಹುಡುಗರು ವರ್ಷಾನುಗಂಟ್ಲೆ ಓಡಾಡ್ಯಾರ, ಅವ್ರಿಗೆ ಇನ್ನೂ ಸಾಲ ಕೊಟ್ಟಿಲ್ಲ. ಅಲ್ಲದೆ ಇವತ್ತು ಅವರು ರೈತರು ಬ್ಯಾಂಕ್ ಸಾಲಕ್ಕಾಗಿ ಅರ್ಜಿ ಹಾಕ್ರೆ ಅವರಿಗೆ ಬರೀ ಯಾರು ಬ್ರೋಕರ್ ಥರ ಹೋಗ್ತಾರೆ, ಯಾರಿಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಅಲ್ಲಿ ಸಾಲ ಕೊಡ್ಲತ್ತಾರೆ. ನೇರವಾಗಿ ರೈತರು ಹೋದ್ರೆ ಸರಳವಾಗಿ ಸಾಲಕ್ಕೆ ಸಿಗ್ಲತ್ತಿಲ್ಲ. ಇವತ್ತು ರೈತರು ಕಟ್ಟಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಒಂದು ಸರ್ಕಾರದ ಆದೇಶ ಇದ್ದಾಗ ಎಲ್ಲ ರೈತರು 1 ವರ್ಷ ಆಯಿತು, 2 ವರ್ಷ ಆಯಿತು, ಅವರು ಸೆಟಲ್ಮೆಂಟ್ ಮಾಡಿ ತಮ್ಮ ಸಾಲ ಕಟ್ಟಿ ಪುನಃ ಸಾಲ ತೊಗೋಬೇಕಂತ ಸಾಲಗಳು ವಾಪಸ್ ಕಟ್ಟ್ಯಾರ. ಕಟ್ಟಿದ ಮ್ಯಾಕೆ ಅದು ಕೊಡ್ತೀವಿ ಅಂದರೆ 2 ವರ್ಷ ಆಗ್ಯದ, ಕೆಲವು ಜನಕ್ಕೆ 1 ವರ್ಷ ಆಗ್ಯದ, ಇಲ್ಲಿವರೆಗೂ 3-4 ವರ್ಷ ಅದನ್ನು ಅವ್ರಿಗೆ ಸಾಲ ಸಿಗ್ಲತ್ತಿಲ್ಲ. ಹೀಗಾಗಿ ಸಾಲ ಎಲ್ಲೋ ಸಾಲ ತನ್ಕೇಸಿ ಬ್ಯಾಂಕಿನ ಋಣ ತೀರಿಸಿ ಮತ್ತೆ ತೊಗೋಬೇಕಂತ ಬಂದಾಗ ಇವರು ಭಾಳಷ್ಟು ಪೀಡಿಸ್ಲಿಕ್ಕೆ ಶುರು ಮಾಡ್ಯಾರ. ಅದಕ್ಕಾಗಿ ಇವತ್ತು ನಾವು ಇದೆಲ್ಲ ಈ ಬ್ಯಾಂಕ್ ನೀತಿ ವಿರೋಧ ಮಾಡಿ ಆ ರೀತಿ ಇಲ್ಲ, ರೈತರಿಗೆ ಸರಳವಾಗಿ ಸಾಲ ಕೊಡಬೇಕು, ಯಾರ್ದು ಸಾಲ ರಿಕವರಿನೂ ಮಾಡಬಾರ್ದು, ಮತ್ತು ಯಾವುದೇ ಅಕೌಂಟಿಗೆ ಯಾವುದೇ ದುಡ್ಡು ಪರಿಹಾರದಿರ್ಬೋದು, ಉದ್ಯೋಗ ಖಾತ್ರಿ ಇರ್ಬೋದು, ಯಾವುದೇ ದುಡ್ಡು ಜಮಾ ಆದಾಗ ಆ ದುಡ್ಡು ಅವ್ರಿಗೆ ವಾಪಸ್ ಕೊಡಬೇಕಂತ ಒತ್ತಾಯ ಮಾಡಿ ನಾವು ಇದೇ 28ಕ್ಕೆ ಇಲ್ಲೇ ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಕೂಲಿಕಾರರ ಒಂದು ಧರಣಿ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಆ ಒಂದು ಧರಣಿಯಲ್ಲಿ ಇಡೀ
ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಲಿಕಾರೆಲ್ಲ ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂಥೇಳಿ ಈ ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಸ್ವಪ್ನ ಪುಸ್ತಕ ಮಳಿಗೆಯು ತನ್ನ 59 ವರ್ಷಗಳ ಕಾಲ ತನ್ನ ಓದುಗರಿಗೆ ಸಾರ್ಥಕ ಸೇವೆ ಸಲ್ಲಿಸಿದ್ದು, ಈ ಬಾರಿಯ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ವಿವಿಧ ಬಗೆಯ ಪುಸ್ತಕಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳ ಮೇಲೆ ವಿಶೇಷವಾದ ರಿಯಾಯಿತಿ ಕಲ್ಪಿಸಲಾಗಿದೆ ಎಂದು ಸ್ವಪ್ನ ಬುಕ್ ಹೌಸ್ನ ಕಲಬುರಗಿ ಶಾಖೆಯ ವ್ಯವಸ್ಥಾಪಕರಾದ ಮಹಾಂತೇಶ್ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, ಭಾರತದ ಅತಿದೊಡ್ಡ ಪುಸ್ತಕ ಭಂಡಾರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜನಮೆಚ್ಚಿದ ಪುಸ್ತಕ ಭಂಡಾರ ಸ್ವಪ್ನ ಬುಕ್ ಹೌಸ್ ಪುಸ್ತಕವಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಿಗೂ ಅಂದರೆ ಪುಸ್ತಕಗಳು, ಸ್ಟೇಷನರಿ, ಆರ್ಟ್ ಮತ್ತು ಕ್ರಾಫ್ಟ್, ಗಿಫ್ಟ್, ಟಾಯ್ಸ್, ಸ್ಪೋರ್ಟ್ಸ್, ಟೆಕ್ ಆಕ್ಸೆಸರೀಸ್, ಸ್ಕೂಲ್ ಪ್ರಾಜೆಕ್ಟ್, ಕನ್ನಡ ಪುಸ್ತಕಗಳು ಮುಂತಾದ ಪರಿಕರಗಳ ಪೂರೈಕೆಯ ಪ್ರಖ್ಯಾತಿ ಪಡೆದಿರುವ ನಾಡಿನ ಹೆಮ್ಮೆಯ ಪ್ರತೀಕವಾಗಿದೆ ಎಂದರು. ಇನ್ನು ಸ್ವಪ್ನ ಪುಸ್ತಕ ಮಳಿಗೆಯ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಜನವರಿ 24ರಿಂದ ಫೆಬ್ರವರಿ 28ರವರೆಗೆ ಇಂಗ್ಲಿಷ್, ಕನ್ನಡ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ಸೇರಿದಂತೆ ಎಲ್ಲದರ ಮೇಲೆ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಒಟ್ಟು 67 ಬ್ರ್ಯಾಂಡ್ನ ಐಟಂಗಳ ಮೇಲೆ ವಿಶೇಷ ರಿಯಾಯಿತಿ ಕೂಡ ಇದೆ. ಒಟ್ಟಾರೆ ಇಲ್ಲಿ ಏನಿದೆ ಎಂಬುದಕ್ಕಿಂತ ಏನೆಲ್ಲ ಇವೆ ಎಂಬ ಮಹತ್ವಾಕಾಂಕ್ಷೆಯ ವಿವಿಧಮಯ ವಿಹಂಗಮ ನೋಟವನ್ನು ಇಲ್ಲಿ ಕಾಣಬಹುದು ಎಂದರು. ಸ್ವಪ್ನ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸ್ವಪ್ನ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸ್ವಪ್ನ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸ್ವಪ್ನ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸ್ವಪ್ನ ಬುಕ್ ಹೌಸ್ ಇಂದು 5.5 ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸ್ವಪ್ನ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸ್ವಪ್ನ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ 10% 50%, ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% 20%, ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% 20%, ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸ್ವಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 28ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸ್ವಪ್ನ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸ್ವಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ. ಕನ್ನಡ ಪುಸ್ತಕ ಲೋಕದಲ್ಲಿ ಸ್ವಪ್ನ ಮಾಡಿದಂಥ ದಾಖಲೆ ಅತ್ಯಂತ ಶ್ಲಾಘನೀಯವಾದದ್ದು, ಅತ್ಯಂತ ಅಪರೂಪವಾದದ್ದು. 59 ವರ್ಷಗಳ ತನ್ನ ಸಾರ್ಥಕ ಸೇವೆಯಲ್ಲಿ ಸಾವಿರಾರು ಪುಸ್ತಕಗಳನ್ನು ಪ್ರಕಟಿಸಿ ಲಕ್ಷಾಂತರ ಓದುಗರನ್ನು ಅದು ತಲುಪಿಸುವಲ್ಲಿ ತುಂಬ ಯಶಸ್ವಿಯನ್ನು ಕಂಡಿದೆ. ಹಿರಿಯ ಲೇಖಕರೆಂದು ಹೇಳಿಕೊಂಡು ಹೊಸ ತಲೆಮಾರಿನ ಲೇಖಕರ ಎಲ್ಲ ಪುಸ್ತಕಗಳು ಸ್ವಪ್ನ ಮಳಿಗೆಯಲ್ಲಿ
ಸಿಗುತ್ತವೆ. ಸಪ್ನ ಒಟ್ಟು 24 ಶಾಖೆಗಳಲ್ಲಿ ಕಲಬುರಗಿಯಲ್ಲಿ ಕೂಡ ತನ್ನ ಶಾಖೆಯನ್ನು ಆರಂಭಿಸಿ ತುಂಬ ಯಶಸ್ವಿಯಾಗಿ ಓದುಗರನ್ನು ತಲುಪಿದೆ. ಕನ್ನಡದ ಪುಸ್ತಕ ಕಾಶಿ ಎಂದೇ ಹೆಸರಾಗಿರುವಂಥ ಸಪ್ನ ನಿಮ್ಮೆಲ್ಲರ ಅತ್ಯಂತ ಹೆಮ್ಮೆಯ ಪುಸ್ತಕ ಮಳಿಗೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜನವರಿ 29ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯ ಬಸವರಾಜ ದಂಡಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ 38 ತಿಂಗಳ ಬಾಕಿ ವೇತನ ಮತ್ತು ದಿನಾಂಕ 1/1/2024ರಿಂದ ವೇತನ ಪರಿಷ್ಕರಣೆ ಹಾಗೂ ಇನ್ನುಳಿದ 8 ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜನವರಿ 29ರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ದಿನಾಂಕ 29/1/2026ರಂದು ಬೆಂಗಳೂರಿನಲ್ಲಿ ಇನ್ನು ಸಾರಿಗೆ ನಿಗಮದ ನೌಕರರಿಗೆ 1/1/2020ರಿಂದ ವೇತನ ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ಹಾಗೂ ನೂತನ ವೇತನ ಪರಿಷ್ಕರಣೆ ಅಂದರೆ 1/1/2024 ವೇತನ ಪರಿಷ್ಕರಣೆ ಇಲ್ಲಿವರೆಗೆ ಆಗಿಲ್ಲ ಮತ್ತು ಹಿಂಬಾಕಿನೂ ಬಂದಿಲ್ಲ. ಸರ್ಕಾರದ ಅನಾದರಣೆಯ ಪ್ರತಿಭಟನೆ ಖಂಡಿಸಿ ನಾವು ದಿನಾಂಕ 29/1/2026ರಂದು ಒಂದು ಪ್ರತಿಭಟನಾ ಸಮಾವೇಶ ಮಾಡಲಿಕ್ಕತ್ತೀವಿ. ಎಲ್ಲಿ? ಬೆಂಗಳೂರು ಚಲೋ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ 29/1/2026ರಂದು ಇಡೀ ಕರ್ನಾಟಕದ ಎಲ್ಲ ಸಾರಿಗೆ ನಿಗಮದ ಸಿಬ್ಬಂದಿಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ದುಡಿದ ಒಂದು ವೇತನ ಸರ್ಕಾರ ಕೊಡ್ಲಿಕ್ಕಂತಂದ್ರೆ ದೊಡ್ಡ ಸರ್ಕಾರವೇ ಕುಂತು ಈ ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕತ್ತದ. ಅದಕ್ಕೆ ಈ ಪ್ರತಿಭಟನೆಗೆ ತಾವು ಪತ್ರಿಕಾ ಮಾಧ್ಯಮಗಳು ಮತ್ತು ಈ ತಾವು ಸಹಿತ ಹೆಚ್ಚಿನ ಪ್ರಚಾರ ಕೊಟ್ಟು ಸರ್ಕಾರ ಕಣ್ತರಿಸಬೇಕು. ದುಡಿಯುವವರೆಗೆ ತಮ್ಮ ಬೇಡಿಕೆಗಳನ್ನು ಕೊಟ್ಬಿಟ್ರೆ ಯಾರೂ ಬೇರೆ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಮ್ಮ ಬೇಡಿಕೆ ಈಡೇರಿಸಬೇಕಂತ ಈ ಮೂಲಕ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಸವರಾಜ ಕಣ್ಣಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಯಾದಗಿರಿ ಜಿಲ್ಲಾ ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಸಹಬಾಳ್ವೆಯ ಸಂಚುಗಾರಿಕೆ 100 ವರ್ಷ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 30ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11:30 ಸಹಬಾಳ್ವೆಯ ಸಂಚುಗಾರಿಕೆ 100 ವರ್ಷ ವಿಚಾರ ಸಂಕಿರಣವನ್ನು ಹೊಸತು ಪತ್ರಿಕೆಯ ಸಂಪಾದಕ ಸಿದ್ದಣ್ಣಗೌಡ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಆರ್.ಕೆ. ಹುಡುಗಿ ವಿಚಾರ ಮಂಡಿಸಲಿದ್ದಾರೆ. ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ ಕ್ರಾಂತಿ ಅಧ್ಯಕ್ಷತೆ ವಹಿಸಲಿದ್ದು, ಮರಪ್ಪ ಹಳ್ಳಿ, ಮಾನುಗುರಿಕಾರ್, ಆರ್.ಜೆ. ಶೆಟ್ಗಾರ್, ದತ್ತಾತ್ರೇಯ ಇಕ್ಕಳಕಿ, ಪದ್ಮಿನಿ ಪಾಟೀಲ್, ಮಹಾದೇವಿ ನಿಂಬಾಳ್, ಮೀನಾಕ್ಷಿ ಆಜಾದ್ಪುರ್, ಅರ್ಜುನ್ ಗೊಬ್ಬೂರ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಕಲಬುರಗಿ ಆಗಿರ್ಬೋದು, ದಾಬೋಲ್ಕರ್ ಆಗಿರ್ಬೋದು, ಪಾನ್ಸಾರೆ ಆಗಿರ್ಬೋದು, ಇಂಥವ್ರಿಗೆ ಏನಪ್ಪ ಅಂದರೆ ಹೀನಾಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು RSS. ಈ RSSದವ್ರು ಏನಪ್ಪ ಅಂದರೆ ದೇಶಭಕ್ತರಂತಕ್ಕಂಥದ್ದು, ನಾವೇ ದೇಶಭಕ್ತರಂತಕ್ಕಂಥದ್ದು ಗುತ್ತಿಗೆಯನ್ನು ಹಿಡಿದುಕೊಂಡಿರ್ತಕ್ಕಂಥವ್ರು ಇವರು. ದೇಶದ ಸ್ವತಂತ್ರ ಚಳವಳಿಯ ಒಂದು ಇತಿಹಾಸ, ಒಂದು ಚರಿತ್ರೆ ತೆರೆದು ನೋಡಿದಾಗ ಅದರಲ್ಲಿ ಇವ್ರದ್ದು ಯಾವುದೇ ಭಾಗ ಇಲ್ಲ. ಹೊರತಾಗಿ ಸ್ವತಂತ್ರ ಚಳವಳಿಗಾರರನ್ನಪ್ಪ ಬಂಧಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು. ಇಂಥವ್ರಿಂದ ಏನಪ್ಪ ಅಂದರೆ ದೇಶದ ಜನ ಪಾಠ ಕಲಿಯೋದು, ಇವತ್ತೇನಪ್ಪ ಹಿಂದುತ್ವದ ಬಗ್ಗೆ ಪಾಠ ಕಲಿಯೋದು ಯಾವುದೇ ಅವಶ್ಯಕತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮನುಸ್ಮೃತಿ ಏಕೆ ದಹನ ಮಾಡಿದರು, ಇವತ್ತು ದೇಶ ವಿಭಾಗ ಆಗಲಿಕ್ಕೆ ಕಾರಣವೇನು, ದೇಶ ಸ್ವತಂತ್ರ ಚಳವಳಿಯಲ್ಲಿ RSS ಅವರ ಪಾತ್ರವೇನು, ದೇಶದ ಸಂವಿಧಾನದ ಬಗ್ಗೆ RSSದವರ ಅಭಿಪ್ರಾಯವೇನು, ದೇಶದ ರಾಷ್ಟ್ರಧ್ವಜದ ಬಗ್ಗೆ RSSನ ಅಭಿಪ್ರಾಯವೇನು, ದೇಶದ ರಾಷ್ಟ್ರಗೀತೆ ಬಗ್ಗೆ RSSದರ ಅಭಿಪ್ರಾಯವೇನು, ಇವೆಲ್ಲದರ ಬಗ್ಗೆ ಏನಪ್ಪ ಅಂದರೆ ಇವತ್ತು ಜನಜಾಗೃತಿ ಮೂಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬರುವ 30ನೇ ತಾರೀಕಿನಂದು ನಾವು ಗುಲ್ಬರ್ಗಾದ ಅಂದರೆ ಕಲಬುರಗಿಯಲ್ಲಿ ಕನ್ನಡ ಭವನದಲ್ಲಿ ಅಂದನಪ್ಪ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಚಾರ ಸಂಕಿರಣದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಖ್ಯಾತ ಚಿಂತಕರಾದ ಮತ್ತು ಹೊಸತು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸಿದ್ದಣ್ಣಗೌಡ ಪಾಟೀಲ್ ಅವರು. ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕ್ರಾಂತಿಯವರು ವಹಿಸಲಿದ್ದಾರೆ. ಮತ್ತು ವಿಚಾರ ಮಂಡನೆಯನ್ನು ಖ್ಯಾತ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿ ವಿಚಾರ ಮಂಡಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಏನಪ್ಪ ಅಂದರೆ ದಲಿತ ಸಂಘರ್ಷ ಸಮಿತಿಯ ಮರಪ್ಪ ಹಳ್ಳಿ ಮತ್ತು ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಜಿ. ಶೆಟ್ಗಾರ್ ಅವರು ಮತ್ತು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಿನಿ ಕಿರಣಿಗಿಯವರು
ಮತ್ತು ಇನ್ನೂ ಅನೇಕ ದಲಿತ ಹಿರಿಯ ಮುಖಂಡರು ಏನಪ್ಪ ಅಂದರೆ ಇಲ್ಲಿ ಭಾಗವಹಿಸಲಿದ್ದಾರೆ. ಇವತ್ತೇನಪ್ಪ ಅಂದರೆ ನಾವು RSSನ ಬಣ್ಣ ಮತ್ತು ಅವರ ಒಳಗೆ ಅಡಗಿರತಕ್ಕಂಥದ್ದು ಇವತ್ತು ಕಪಟ ನಾಟಕವನ್ನು ಬಯಲಿಗೆಳಿಬೇಕಾಗಿದೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗವಹಿಸಬೇಕು. ಸುಲೇಪೇಟೆ ಗ್ರಾಮದ ಡಾಕ್ಟರ್ ಕಲಾಂ ಕಾನ್ವೆಂಟ್ ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಡಾಕ್ಟರ್ ಕಲಾಂ ಕಾನ್ವೆಂಟ್ ಶಾಲೆಯ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆನ್ ಸ್ಪಾಟ್ ನ್ಯೂಸ್ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್ ರಿಬನ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿದರು. ಶಾಲೆಯ ಪುಟ್ಟ ಮಕ್ಕಳು ಹಲವಾರು ವಸ್ತುಗಳನ್ನು ತಯಾರಿಸಿ ವಿಜ್ಞಾನದ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದರು. ಆರ್ಥಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಕೊಟ್ಟಗ ಈ ಅಡಿಯಲ್ಲಿ ನಡೆಯುತ್ತಿರುವ ನಮ್ಮ ಡಾಕ್ಟರ್ ಕಲಾಂ ಕಾನ್ವೆಂಟ್ ಶಾಲೆ ಸುಲೇಪೇಟ್ ಇಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕರೆದಾಗ ಓಡೋಡಿ ಬರ್ತಕ್ಕಂಥ ಪತ್ರಕರ್ತರು ಈ ನ್ಯೂಸ್ ಅನ್ನ ಹೈಲೈಟ್ ಮಾಡಿ ತಿಳಿಸಬೇಕಾದ್ರೆ ಈ ಶಾಲೆಯ ಉನ್ನತೀಕರಿಸಲಿಕ್ಕೆ ಅವರಿಗೆ ಕಾರಣಭೂತರು ಅಂತ ಹೇಳ್ಬೋದು. ತದನಂತರ ತಾಲೂಕಿನ ಪ್ರತಿಯೊಂದು ಅಧಿಕಾರಿ ವರ್ಗದವರಿಗೆ ಕರೆಸಿ ಈ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸುಲೇಪೇಟ್ನಲ್ಲಿ ಧನ್ಯವಾದಗಳು. ಒಂದು ಸ್ವಭಾವ ಅನಿಸ್ತಾ ಇದೆ. ಇದು ಮಳಕಿ ಹೆಂಕೆ ಇರ್ತಕ್ಕಂಥ ಮಕ್ಕಳು ಇಷ್ಟು ನೇರವಾಗಿ ನಿಲ್ಲಬೇಕಾದ್ರೆ ನಮ್ಮ ದೊಡ್ಡವರಿಂದ ಆಗಲ್ಲ, ಯಾಕಂದ್ರೆ ಕೆಲಸ್ತಾರ. ಅದು ಕೊಟ್ಟಂತ ಒಂದು ವಸ್ತುಗಳನ್ನ ಅಷ್ಟೇ ನಿರ್ಧಾರವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದು ನೇರವಾಗಿ ಈ ಕಾರ್ಯಕ್ರಮದ ಉಹಾರಿಯಾಗುತ್ತೆ. ತೊಟ್ಟಲಲ್ಲಿ ಆಗುವ ಮಗು ಇವತ್ತು ವೇದಿಕೆ ಬರ್ತಾ ಇದೆ. ಇವತ್ತು ಪಟೇಲರು ಹಾಗೂ सब क्या है वो बच्चा पीछे के बोल रहा नहीं आए हैं देखो बुला रहे My friend Akhil, we are explaining about lighthouse. Lighthouse serve as navigational assets, warnings of mariners, dangers like rocks. Guiding ships safely into harbors. They achieve this by emitting a powerful light with a unique flashing pattern. Avoidable warning like while in a ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶುಕರ್ ಪಟೇಲ್, ಆನ್ ಸ್ಪಾಟ್ ನ್ಯೂಸ್ ನ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್, ವರದಿಗಾರ ಮೊಯಿಸ್ ಪಟೇಲ್, ವರದಿಗಾರ ಸುನಿಲ್, ಮೆಹಬೂಬ್, ನವಾಜ್ ಪಟೇಲ್, ಅಕ್ರಮ್ ಪಟೇಲ್, ನಿವೃತ್ತ ದೈಹಿಕ ಶಿಕ್ಷಕರಾದ ಮಲ್ಲಿಕಾರ್ಜುನ ಮಾಳ್ಗಿ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು, ಶಾಲೆಯ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದಲ್ಲಿ ಬಡ ಮತ್ತು ನಿರ್ಗತಿಕರಿಗೆ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದಲ್ಲಿ ಸಹಾಯ ಹಸ್ತ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಐನೋಳಿ ಹಾಗೂ ವಿದ್ಯಾರ್ಥಿಗಳ ಒಕ್ಕೂಟ ತಾಲೂಕಾ ಸಮಿತಿ ಚಿಂಚೋಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬಡ ಮತ್ತು ನಿರ್ಗತಿಕರಿಗೆ ಬ್ಲಾಂಕೆಟ್ಗಳನ್ನು ವಿತರಿಸಿದರು.
ಈ ಸಂದರ್ಭದಲ್ಲಿ ಸಹಾಯ ಹಸ್ತ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಐನೋಳಿ ಅಧ್ಯಕ್ಷರಾದ ನಾಸಿರ್ ಅನ್ಸಾರಿ, ಶರಣು ತೆಗಿಲ್ತಿಪ್ಪಿ, ಯಲ್ಲಾಲಿಂಗ್ ದಂಡಿನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಮುಜಾಮಿಲ್, ಕಾರ್ಯದರ್ಶಿಗಳಾದ ಅಯಾಜ್, ಡಿಎಸ್ಎಸ್ ಮುಖಂಡರಾದ ಮಾರುತಿ ತೆಗಿಲ್ತಿಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಮೊಬೈಲ್ ಫೋನ್ನಲ್ಲಿ ಆನ್ಲೈನ್ ಮೂಲಕ 10,000 ರೂಪಾಯಿ ಲಂಚ ಪಡೆಯುತ್ತಿದ್ದ ಜೇವರ್ಗಿ ತಹಸೀಲ್ದಾರ್ ಕಚೇರಿಯ ಭೂಮಿ ಶಾಖೆಯ ಎಫ್ಡಿಎಸ್ ಸತೀಶ್ ರಾಠೋಡ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಜೇವರ್ಗಿ ತಾಲೂಕಿನ ಸ್ವರ್ಣ ಗ್ರಾಮದ ನಿವಾಸಿ ಶಿವಕುಮಾರ್ ಹೆಗ್ಡೆ ಎಂಬುವರು ನೀಡಿದ ದೂರಿನನ್ವಯ ಕಲಬುರಗಿ ಲೋಕಾಯುಕ್ತ ಎಸ್ಪಿ ಸಿ ಸಿದ್ದರಾಜು ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಮುರುಗೊಂಡ ನೇತೃತ್ವದ ತಂಡವು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದೆ. ಶಿವಕುಮಾರ್ ಅವರು ಮಾವ ಪಾಂಡುರಂಗ್ ಅವರಿಗೆ ಸೇರಿದ ಹಂಚನಾಳ ಗ್ರಾಮದ ಸರ್ವೆ ನಂಬರ್ 13/4/3 ಜಮೀನಿನ ಪಹಣಿಯಲ್ಲಿ ಸರ್ಕಾರಿ ಜಾಗ ಎಂದು ಬರುತ್ತಿತ್ತು. ಇದನ್ನು ಸರಿಪಡಿಸಲು ಜೇವರ್ಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆ ಸಂಬಂಧ ಕಡತಗಳನ್ನ ತಹಸೀಲ್ದಾರ್ ಅವರ ಸಹಿ ಮಾಡಿಸಿ ಫೈಲ್ ಅನ್ನು ಉಪ ವಿಭಾಗ ಅಧಿಕಾರಿ ಕಚೇರಿಗೆ ಕಳಿಸಲು ಸತೀಶ್ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಆ ಲಂಚದ ಹಣವನ್ನ ಫೋನ್ ಪೇ ಮೂಲಕ ಪಡೆದಿದ್ರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.